ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ IAS 2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು IAS 2 ಚಾಪ್ಟರ್ 1ಗೆ ಹೋಗೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ವ್ಲಾಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಬಟ್ ಡ್ಯೂ ಟು ಎಕ್ಸಾಮ್ ಪ್ಲೆಷರ್ ಆಗಿರ್ಬೋದು, ಅದಕ್ಕೆ ನಾನು ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈಗ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಒಂದು ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರೋ ಪ್ಲೀಸ್ ಆ ಒಂದು ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ. ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೋ ಆವಾಗ ನಾನು ಲೈವಿಗೆ ಬರ್ತೀನಿ. ಸೊ ಆ ಒಂದು ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಆ ಒಂದು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಬೇಗನೆ ವ್ಲಾಗ್ಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀನಿ, ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಯೂನಿಟ್ 1. ಸೊ IAS 2 ಅದರಲ್ಲಿ ಯೂನಿಟ್ 1 ಡಿಸ್ಕ್ಲೋಜರ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಾನು ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ವೀಡಿಯೋನ ನೋಡಿಲ್ವೋ ಒಂದು ಸತಿ ಪ್ಲೇ ಲಿಸ್ಟಲ್ಲಿರುತ್ತೆ, ಆ ಒಂದು ವೀಡಿಯೋ ನೋಡಿ, ಈ ಒಂದು ವೀಡಿಯೋ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಯೇಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅಂತ. ಸೊ ಫಸ್ಟ್ ನಾವು ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂದರೆ ಯಾರು ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಳ್ಳೋಣ, ಓಕೆನಾ. These are those persons having authority, planning, direction and controlling the activities directly or indirectly by any directors. ಅಂದರೆ ಈಗ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂದರೆ CEO ಆಗಿರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಅಥವಾ ಕಂಪನಿ ಮೇಜರ್ ಫಿನಾನ್ಷಿಯಲ್ ಡಿಸಿಷನ್ಸ್ನ ಯಾರೆಲ್ಲ ತಗೊಳ್ತಾರೋ ಅವನ್ನ ನಾವು ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂತ ಹೇಳಿ ಕರಿತೀವಿ, ಓಕೆನಾ. ನೆಕ್ಸ್ಟ್ ಗೌರ್ಮೆಂಟ್ ರಿಲೇಟೆಡ್ ಎಂಟಿಟಿ. ಸೊ ಗೌರ್ಮೆಂಟ್ ರಿಲೇಟೆಡ್ ಎಂಟಿಟಿ ಅಂದರೆ ಏನು ಅಂದರೆ ಇಟ್ ಈಸ್ ಅ ಎಂಟಿಟಿ ದಟ್ ಈಸ್ ಕಂಟ್ರೋಲ್ಡ್ ಆನ್ ಜಾಯಿಂಟ್ಲಿ controlled significantly influenced by the government. ಸೊ ಗೌರ್ಮೆಂಟ್ ರಿಲೇಟೆಡ್ ಎಂಟಿಟಿ ಅಂದರೆ ಏನು ಅಂದರೆ, ಸೊ ಇದು ಕಂಟ್ರೋಲ್ ಆಗಿರ್ಬೋದು, ಜಾಯಿಂಟ್ಲಿ ಕಂಟ್ರೋಲ್ ಆಗಿರ್ಬೋದು, ಯಾರಿಂದ ಅಂದರೆ ಗೌರ್ಮೆಂಟ್ ಇನ್ಫ್ಲೂಯೆನ್ಸಿಂದ ಏನಾದ್ರು ಕಂಟ್ರೋಲ್ ಆಗಿದೆ ಅದನ್ನು ಗೌರ್ಮೆಂಟ್ ರಿಲೇಟೆಡ್ ಎಂಟಿಟೀಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಸಬ್ಜೆಕ್ಟ್ ಬಂದು ನಾನು ಇಲ್ಲಿ ಏನು ಡೆಫಿನೇಷನ್ಸ್ನ ಕೊಡ್ತಿದ್ದೀನೋ ಅದೇ ರೀತಿ ನೀವು ಬರೀಬೇಕಾಗುತ್ತೆ, ಓನಾಗಿ ಬರೆಯೋಕ್ಕೆ ಹೋಗಬೇಡಿ ಅನ್ನೋದು ನನ್ನೊಂದು ಸಜೆಷನ್ನು. ನೆಕ್ಸ್ಟ್ ಗೌರ್ಮೆಂಟ್ ಅಂದರೆ ಏನು ಅಂದರೆ ಇಟ್ ರೆಫರ್ಸ್ ಟು ದ ಗೌರ್ಮೆಂಟ್ ಏಜೆನ್ಸಿ ಸಿಮಿಲರ್ ಬಾಡೀಸ್ ಈಸ್ ಲೋಕಲ್, ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ನ ನಾವು ಗೌರ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಗೌರ್ಮೆಂಟ್ ಅಂದರೆ ಏನು ಅಂದರೆ ಗೌರ್ಮೆಂಟ್ ಏಜೆನ್ಸೀಸ್ ಅಥವಾ ಸಿಮಿಲರ್ ಬಾಡೀಸ್, ಅದು ಲೋಕಲ್ ನ್ಯಾಷನಲ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಆಗಿರ್ಬೋದು, ನಾವು ಗೌರ್ಮೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಅಂದರೆ ಇಟ್ ಈಸ್ ದ ಪವರ್ ಟು ಪಾರ್ಟಿಸಿಪೇಟ್ ಇನ್ ದ ಫಿನಾನ್ಷಿಯಲ್ ಆ್ಯಂಡ್ ಆಪರೇಟಿಂಗ್ ಪಾಲಿಸೀಸ್ ಡಿಸಿಷನ್ಸ್ ಆಫ್ ಇನ್ವೆಸ್ಟಿ ಬಟ್ ನಾಟ್ ಕಂಟ್ರೋಲ್ ಓವರ್ ದೀಸ್ ಪಾಲಿಸೀಸ್. ಸೊ ಇವ್ರು ಏನು ಮಾಡ್ಬೋದು ಅಂದರೆ ಡಿಸಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ಇವ್ರಿಗೆ ಕಂಟ್ರೋಲ್ ಇರಲ್ಲ. ಅವ್ರನ್ನ ನಾವು ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಅಂತ ಹೇಳಿ ಕರಿತೀವಿ, ಓಕೆನಾ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ ನೆಕ್ಸ್ಟು ಪರ್ಪಸ್ ಆರ್ ಬೆನಿಫಿಟ್ಸ್ ಆಫ್ ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಷರ್. ಸೊ ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಷರ್ನ ಒಂದು ಪರ್ಪಸ್ ಏನು ಅಥವಾ ಬೆನಿಫಿಟ್ ಏನು ಅಂದರೆ, ಫಸ್ಟ್ ದ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ರಿಲೇಟೆಡ್ ಪಾರ್ಟೀಸ್ ಆರ್ ಜನರಲಿ ಕಂಡಕ್ಟೆಡ್ ಆ್ಯಟ್ ನೆಗೋಷಿಯೇಟೆಡ್ ಟರ್ಮ್ಸ್, ಹೆನ್ಸ್ ಇಟ್ ಮಸ್ಟ್ ಬಿ ಡಿಸ್ಕ್ಲೋಸ್ಡ್. ಅಂದರೆ ಏನೇ ಒಂದು ಟ್ರಾನ್ಸಾಕ್ಷನ್ ಟೇಕನ್ ಪ್ಲೇಸ್ ಆಗಿರಲಿ ರಿಲೇಟೆಡ್ ಪಾರ್ಟೀಸ್ ಮಧ್ಯ, ಎಲ್ಲನೂ ಕೂಡ ಡಿಸ್ಕ್ಲೋಸ್ ಮಾಡಲೇಬೇಕು, ಓಕೆನಾ. ಫಾರ್ ಆನ್ ಇನ್ವೆಸ್ಟರ್ ನಾಲೆಜ್ ಆಫ್ ದಿ ರಿಲೇಟೆಡ್ ಪಾರ್ಟೀಸ್ ಫೆಸಿಲಿಟೇಟ್ಸ್ ಅ ಮೋರ್ ಇನ್ಫಾರ್ಮ್ ಡಿಸಿಷನ್ ಟು ಇನ್ವೆಸ್ಟ್ ಇನ್ ದರ್ ಎಂಟಿಟಿ. ಸೊ ಇವಾಗ ಯಾರೇ ಒಬ್ಬ ಇನ್ವೆಸ್ಟರ್ ಆದರೂ ಅವ್ರು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ತಾರಲ್ವ ವೆದರ್ ಚೆನ್ನಾಗಿದೆಯಾ, ಒಂದು ಕಂಪ್ನಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಅವರೊಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲ ನೋಡ್ತಾರಲ್ವ. ಸೊ ಅದಕ್ಕೆ ಎಲ್ಲ ಟ್ರಾನ್ಸಾಕ್ಷನ್ಸ್ಗೂ ಕೂಡ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದ ಪ್ರೆಸೆಂಟ್ ಯೂಸರ್ಸ್ ಅಬೌಟ್ ದಿ ಅಕ್ಯುರೇಟ್ ಇನ್ಫಾರ್ಮೇಷನ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ಯಾರ್ಯಾರೆಲ್ಲ ಇವಾಗ ಕಂಪ್ನಿಲಿ ರಿಲೇಟ್ ಆಗಿರ್ತಾರೋ ಅವ್ರಿಗೂ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸ್ಕ್ಲೋಷರ್ ಮೇನ್ ಅವಶ್ಯಕತೆ ಇದ್ದೇ ಇರುತ್ತೆ, ಓಕೆನಾ. ನೆಕ್ಸ್ಟ್ ದ ಪ್ರೆಸೆಂಟ್ ಎಂಟಿಟೀಸ್ ಟ್ರಾನ್ಸಾಕ್ಷನ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಇನ್ಕ್ಲೂಡಿಂಗ್ ರಿಲೇಷನ್ಶಿಪ್ ವಿತ್ ರಿಲೇಟೆಡ್ ಪಾರ್ಟೀಸ್. ಅಂದರೆ ಏನೇನೆಲ್ಲ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಇದೆ, ಕಂಪ್ನಿ ಒಂದು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಏನಿದೆ ಅದನ್ನು ಕೂಡ ನೀಟಾಗಿ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ ಆರ್ಡರ್ ಟು ಎನ್ಶೋರ್ ಟ್ರಾನ್ಸ್ಪರೆನ್ಸಿ ಇನ್ ದ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಥ್ರೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಅದಕ್ಕೆ ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ನಾವು ನೆಕ್ಸ್ಟ್ ಟಾಪಿಕ್ನ ನಾವು ನೋಡೋದಾದರೆ, ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಡಿಸ್ಕ್ಲೋಷರ್ ಆಫ್ ರಿಲೇಟೆಡ್ ಪಾರ್ಟಿ. ಸೊ ಡಿಸ್ಕ್ಲೋಷರ್ ಆಫ್ ರಿಲೇಟೆಡ್ ಪಾರ್ಟಿ ಯಾಕೆ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಅ ಪೇರೆಂಟ್ ಆ್ಯಂಡ್ ಇಟ್ಸ್ ಸಬ್ಸಿಡರಿ ಕಂಪನಿ ಶಲ್ ಬಿ ಡಿಸ್ಕ್ಲೋಸ್ ಇರ್ರೆಸ್ಪೆಕ್ಟಿವ್ ಆಫ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದೆಮ್. ಸೊ ಇದರಲ್ಲಿ ಏನೇನು ಡಿಸ್ಕ್ಲೋಸ್ ಮಾಡ್ತಾರೆ ಅಂದರೆ ಟ್ರಾನ್ಸಾಕ್ಷನ್ಸ್ ಏನೇನೆಲ್ಲ ಟ್ರಾನ್ಸಾಕ್ಷನ್ಸ್ ನಡೆದಿದೆ ರಿಲೇಟೆಡ್ ಪಾರ್ಟಿ ಸಬ್ಸಿಡರಿ ಕಂಪ್ನಿ ಆಗಿರ್ಬೋದು, ಪೇರೆಂಟ್ ಕಂಪ್ನಿ ಮಧ್ಯ ಆಗಿರ್ಬೋದು, ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ತಾರೆ.
ಆ್ಯಂಡ್ ಆನ್ ಎಂಟಿಟಿ ಶಲ್ ಡಿಸ್ಕ್ಲೋಸ್ ದ ನೇಮ್ ಆಫ್ ಇಟ್ಸ್ ಪೇರೆಂಟ್ ಕಂಪನಿ ಡಿಫ್ರೆಂಟ್ ಕಂಟ್ರೋಲಿಂಗ್ ಪಾರ್ಟೀಸ್. ಸೊ ಇಲ್ಲಿ ಡಿಸ್ಕ್ಲೋಸ್ ಏನು ಮಾಡ್ತಾರೆ ಅಂದರೆ ಕಂಪನಿ ನೇಮ್ ಏನು, ಪೇರೆಂಟ್ ಕಂಪ್ನಿ ಏನು, ಆ್ಯಂಡ್ ಅದರ ಡಿಫ್ರೆಂಟ್ ಕಂಟ್ರೋಲಿಂಗ್ ಪಾರ್ಟೀಸ್ ಯಾರ್ಯಾರು ಇದ್ದಾರೋ ಅದನ್ನು ಕೂಡ ಡಿಸ್ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಎಂಟಿಟಿ ಮಸ್ಟ್ ಡಿಸ್ಕ್ಲೋಸ್ ದ ಅಸೋಸಿಯೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಅಸೋಸಿಯೇಟ್ ಆಗಿ ಯಾರ್ಯಾರೆಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಇನ್ಕ್ಲೂಡ್ ಆಗಿದ್ದಾರೋ ಅವ್ರನ್ನೂ ಕೂಡ ಮೆನ್ಷನ್ ಮಾಡ್ತಾರೆ. To enable the users of financial statement to view the effect of related parties of an entity. ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಯಾವ್ಯಾವೆಲ್ಲ ರಿಲೇಟೆಡ್ ಪಾರ್ಟೀಸಿಂದ ಏನೇನೆಲ್ಲ ಅಫೆಕ್ಟ್ ಆಗ್ತಿದೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಅನ್ನೋದನ್ನ ಗೊತ್ತಾಗುತ್ತೆ. ಇಫ್ ದ ಎಂಟಿಟೀಸ್ ಆಸ್ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್ ವಿತ್ ದ ರಿಲೇಟೆಡ್ ಪಾರ್ಟೀಸ್ ಶುಡ್ ಬಿ ಡಿಸ್ಕ್ಲೋಸ್. ಸೊ ಇವಾಗ ಒಂದು ಕಂಪನಿ ಏನಾದರೂ ರಿಲೇಟೆಡ್ ಪಾರ್ಟೀಸ್ ಜೊತೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಕೂಡ ನೀಟಾಗಿ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ದ ಅಲೋಡ್ ಡಿಸ್ಕ್ಲೋಷರ್ ಮೇಕ್ ಸಪ್ರೇಟ್ಲಿ ಪೇರೆಂಟ್ ಆ್ಯಂಡ್ ಸಬ್ಸಿಡರಿ ಆ್ಯಂಡ್ ಅಸೋಸಿಯೇಟೆಡ್ ಕಂಪನಿ. ಅಂದರೆ ಏನೇನೆಲ್ಲ ಡಿಸ್ಕ್ಲೋಷರ್ ಇದೆಯೋ ಅದನ್ನು ಸಪ್ರೇಟಾಗಿ ರೆಕಾರ್ಡ್ ಮಾಡ್ಬೋದು. ಅಂದರೆ ಇವಾಗ ರಿಲೇಟೆಡ್ ಪಾರ್ಟಿದೆ ಬೇರೆ, ಅಥವಾ ಪೇರೆಂಟ್ ಕಂಪ್ನಿದೆ ಬೇರೆ, ಸಬ್ಸಿಡರಿ ಆ ಥರನೂ ಮಾಡ್ಬೋದು, ಅಥವಾ ಎಲ್ಲ ಒಟ್ಟಿಗೆನೂ ಕೂಡ ಮಾಡ್ಬೋದು. ಇಷ್ಟು ಕೂಡ ಡಿಸ್ಕ್ಲೋಷರ್ ಆಫ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಆಗಿದೆ. ಇದೆಲ್ಲ ರಿಲೇಟೆಡ್ ಪಾರ್ಟೀಸು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇ ಪಿ ಎಸ್ ಅಂದರೆ ಏನು? ಸೊ ಇ ಪಿ ಎಸ್ ಅಂದರೆ ಅರ್ನಿಂಗ್ ಪರ್ ಶೇರ್ ಅಂತ ಹೇಳಿ. ಸೊ ಇದು ಅಕಾರ್ಡಿಂಗ್ ಟು IAS 33 ಪ್ರಕಾರ. ಸೊ ಇಲ್ಲಿ ಏನೇನೆಲ್ಲ ಇ ಪಿ ಎಸ್ ಬಗ್ಗೆ ಬರುತ್ತೆ ಅಂದರೆ IAS 33 ಪ್ರಕಾರ ಏನೇನು ಅಂದರೆ IAS 33 ಸೆಟ್ಸ್ ಹೌ ಟು ಕ್ಯಾಲ್ಕುಲೇಟ್ ಇ ಪಿ ಎಸ್ ಬೇಸಿಕ್ ಆ್ಯಂಡ್ ಡೈಲ್ಯೂಟೆಡ್. ಸೊ ಯಾವ ರೀತಿ ಇ ಪಿ ಎಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಇನ್ ಬೇಸಿಕ್ ಆ್ಯಂಡ್ ಡೈಲ್ಯೂಟೆಡ್ ಎರಡರಿಂದನೇ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಬೇಸಿಕ್ ಇ ಪಿ ಎಸ್ ಬೇಸ್ಡ್ ಆನ್ ವೆಯ್ಟೆಡ್ ಆವ್ರೇಜ್ ಆಫ್ ಆರ್ಡಿನರಿ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಡ್ಯೂರಿಂಗ್ ದಿ ಪೀರಿಯಡ್. ಸೊ ಅಂದರೆ ಇ ಪಿ ಎಸ್ನ ಬೇಸ್ಡ್ ಆನ್ ವೆಯ್ಟೆಡ್ ಆವ್ರೇಜ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನೇನೆಲ್ಲ ಔಟ್ಸ್ಟ್ಯಾಂಡಿಂಗ್ ಇದೆಯೋ ಆ ಬೇಸಿಸ್ ಮೇಲೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಡೈಲ್ಯೂಟೆಡ್ ಇನ್ಕ್ಲೂಡ್ಸ್ ಪೊಟೆನ್ಷಿಯಲ್. ಸೊ ಡೈಲ್ಯೂಟೆಡ್ ಏನೇನೇನೇ ಇನ್ಕ್ಲೂಡ್ಸ್ ಆಗುತ್ತೆ ಅಂದರೆ ಪೊಟೆನ್ಷಿಯಲ್ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬೇಸಿಕ್ ಶೇರು ಮತ್ತು ಡೈಲ್ಯೂಟೆಡ್ ಶೇರ್ಸ್ ಅಂತ 2 ಶೇರ್ಸ್ ಇದೆ. ಓಕೆನಾ. ಆ ಶೇರ್ಸಸ್ ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಕೊಟ್ಟಿಲ್ಲ ಅಷ್ಟೇ, ಬರೀ ಇ ಪಿ ಎಸ್ ಸ್ಟ್ಯಾಂಡರ್ಡ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಕೊಟ್ಟಿಲ್ಲ ಇದರಲ್ಲಿ. ಸೊ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾನ ನೀವು ಬರಿಬೋದು, ಇಲ್ಲ ಏನು ಇಶ್ಯೂ ಇಲ್ಲ. ಓಕೆನಾ. ಈಗ ಏನು ಫಾರ್ಮುಲಾ ಅಂದರೆ ಬೇಸಿಕ್ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಇನ್ಕಮ್ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಕಾಮನ್ ಶೇರ್ಸ್ನ ನಾವು ಬೇಸಿಕ್ ಶೇರ್ಸ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ. ಇನ್ನು ಡೈಲ್ಯೂಟೆಡ್ ಶೇರ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಡೈಲ್ಯೂಟೆಡ್ ಶೇರ್ಸ್ ಇಸ್ ಈಕ್ವಲ್ಸ್ ಟು ನೆಟ್ ಇನ್ಕಮ್ ಡಿವೈಡೆಡ್ ಬೈ ಕಾಮನ್ ಶೇರ್ಸು. ಇದು ನಾವು ಡೈಲ್ಯೂಟೆಡ್ ಶೇರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ಈ ಥರ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಅನ್ನೋದನ್ನ ಮಾಡ್ತೀರಾ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಆಬ್ಜೆಕ್ಟಿವ್ಸ್ ಆಫ್ ದಿ ಸ್ಟ್ಯಾಂಡರ್ಡ್. ಯಾವ ಸ್ಟ್ಯಾಂಡರ್ಡ್ ಇದು? IAS 33 ಪ್ರಕಾರ. ಸೊ IAS 33 ಪ್ರಕಾರ ಏನೇನೆಲ್ಲ ಆಬ್ಜೆಕ್ಟಿವ್ಸ್ ಇದೆ ಅಂದರೆ ಇ ಪಿ ಎಸ್ ಇಸ್ ವೈಡ್ಲಿ ಯೂಸ್ ಫಿನಾನ್ಷಿಯಲ್ ಅನಾಲಿಸಿಸ್ ಇನ್ವೆಸ್ಟರ್ಸ್ ಆ್ಯಂಡ್ ಅದರ್ಸ್. ಸೊ ಇದನ್ನು ಇ ಪಿ ಎಸ್ನ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಫಿನಾನ್ಷಿಯಲ್ ಅನಾಲಿಸ್ಟ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಅದರ್ಸ್ ಆಗಿರ್ಬೋದು, ಇದನ್ನು ಇ ಪಿ ಎಸ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ದಿಸ್ ಸ್ಟ್ಯಾಂಡರ್ಡ್ ಇಸ್ ಮೇನ್ಲಿ ಯೂಸ್ ಟು ಎಸ್ಟಿಮೇಟ್ ಆರ್ ಡಿಟರ್ಮೈನ್ ದ ಎಂಟಿಟೀಸ್ ಪ್ರಾಫಿಟಬಿಲಿಟಿ ಆ್ಯಂಡ್ ವ್ಯಾಲ್ಯೂ ಆಫ್ ಇಟ್ಸ್ ಶೇರ್ಸ್. ಸೊ ಇ ಪಿ ಎಸ್ನ ಯೂಸ್ ಮಾಡೋ ರೀಸನ್ ಏನು ಅಂದರೆ ಇದು ಎಸ್ಟಿಮೇಟ್ ಮಾಡ್ತಾರೆ. ಏನು ಅಂದರೆ ಪ್ರಾಫಿಟಬಿಲಿಟಿ ಎಷ್ಟು ಅಥವಾ ಶೇರ್ ವ್ಯಾಲ್ಯೂ ಎಷ್ಟು ಅಂತ ಎಸ್ಟಿಮೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟು ನಾರ್ಮಲಿ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ಕಂಟೆನ್ಸ್ಟ್ ಆಫ್ ಆರ್ಡಿನರಿ ಶೇರ್ಸ್. ಆರ್ಡಿನರಿ ಶೇರ್ಸ್ ಮೂಲಕ ಈ ಒಂದು ಇ ಪಿ ಎಸ್ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ. ಇದು ಆಬ್ಜೆಕ್ಟಿವ್ಸ್ ಆಫ್ ದಿ ಸ್ಟ್ಯಾಂಡರ್ಡ್ ಆಗಿದೆ. ನೆಕ್ಸ್ಟ್ ಸ್ಕೋಪ್ ಆಫ್ ದಿ ಸ್ಟ್ಯಾಂಡರ್ಡ್. ಯಾವ ಸ್ಕೋಪು? IAS 33 ಪ್ರಕಾರ ಏನೆಲ್ಲ ಸ್ಕೋಪ್ ಇದೆ ಅಂದರೆ ದೀಸ್ ಸ್ಟ್ಯಾಂಡರ್ಡ್ ಶಲ್ ಬಿ ಅಪ್ಲೈಡ್ ಫಾರ್ ಆಲ್ ದಿ ಎಂಟಿಟೀಸ್ ಹೂಸ್ ಆರ್ಡಿನರಿ ಶೇರ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಸ್ಟೇಟ್ಸ್ ಆರ್ ಪಬ್ಲಿಕ್ಲಿ ಟ್ರೇಡೆಡ್. ಯಾವ ಒಂದು ಎಂಟಿಟಿ ಆರ್ಡಿನರಿ ಶೇರ್ಸ್ ಆಗಿರ್ಬೋದು ಅಥವಾ ಪೊಟೆನ್ಷಿಯಲ್ ಶೇರ್ಸ್ ಆಗಿರ್ಬೋದು ಪಬ್ಲಿಕ್ ಆಗಿ ಟ್ರೇಡ್ ಆಗುತ್ತೋ ಅವ್ರು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆರ್ಡಿನರಿ ಶೇರ್ಸ್ ಇಸ್ ಅ ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಆಲ್ಸೋ ನೋನ್ ಆಸ್ ಎನ್ ಕಾಮನ್ ಸ್ಟಾಕ್ ಆರ್ ಕಾಮನ್ ಸ್ಟೇಟ್. ಆರ್ಡಿನರಿ ಶೇರ್ಸ್ನ ನಾವು ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂತೀವಿ. ಇದನ್ನು ಇನ್ನೊಂದು ನೇಮಲ್ಲಿ ಏನು ಕರಿತೀವಿ ಅಂದರೆ ಕಾಮನ್ ಸ್ಟಾಕ್ ಅಥವಾ ಕಾಮನ್ ಶೇರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ನೆಕ್ಸ್ಟ್ ದ ಪೊಟೆನ್ಷಿಯಲ್ ಶೇರ್ಸ್ ಇಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಫ್ ಎಂಟಿಟಿ ಇಟ್ಸ್ ಹೋಲ್ಡರ್ಸ್ ಟು ಆರ್ಡಿನರಿ ಶೇರ್ಸ್. ಸೊ ಇಲ್ಲಿ ಪೊಟೆನ್ಷಿಯಲ್ ಸ್ಟೇಟ್ ಅನ್ನೋದು ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಗಿದೆ. ಇದರ ಒಂದು ಎಂಟಿಟಿ ಟು ದಿ ಆರ್ಡಿನರಿ ಶೇರ್ಸ್ ಅಂತೀವಿ. ಓಕೆನಾ. ಇದರಲ್ಲಿ ಎಕ್ಸಾಂಪಲ್ಸ್ ಏನೇನೆಲ್ಲ ಇದೆ ಅಂದರೆ ಕನ್ವರ್ಟಬಲ್ ಡಿವೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್, ವಾರಂಟೀಸ್ ಆ್ಯಂಡ್ ಆಪ್ಷನ್ಸ್, ಶೇರ್ ರೈಟ್ಸ್ ಎಕ್ಸೆಟ್ರಾ. ಇದೆಲ್ಲ ಒಂದು ಎಕ್ಸಾಂಪಲ್ಸ್ ಆಗಿದೆ ಅಕಾರ್ಡಿಂಗ್ ಟು IAS 33 ಪ್ರಕಾರ. ಸೊ ಇಲ್ಲಿಗೆ ಪಾರ್ಟ್ 2 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 3 ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.